ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ವೈಸ್ ಜ್ಞಾನಮೇಧ IAS. ಆ್ಯಂಡ್ ಫಸ್ಟ್ಲಿ ಎಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡೆಫಿನೆಟ್ಲಿ ವಿಡಿಯೋ ಇಸ್ ರಿಲೇಟೆಡ್ ಟು PBS ಮೆಮರಿ ಮಾಸ್ಟರಿ ಡೆಮೋ ಕ್ಲಾಸ್. ಆ್ಯಂಡ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಶೇರ್ ಒನ್ ಆಫ್ ಮೈ ಸ್ಟೋರಿ ಆ್ಯಕ್ಚುಲಿ. ಸೊ ಲಾಸ್ಟ್ ಇಯರ್ 2025 ನಾನು ಮೊರಾರ್ಜಿ ಹುಡುಗ, ಐ ಥಿಂಕ್ ಯು ಹ್ಯಾವ್ ಹರ್ಡ್ ಅಬೌಟ್ ಮೊರಾರ್ಜಿ ದೇಸಾಯಿ ಸ್ಕೂಲ್ಸ್ ಅಲ್ಲ. ಸೊ ಅಲ್ಲಿ ಹಾಸ್ಟೆಲಲ್ಲಿ ಬೆಳೆದಂಥವನು. ಸೊ 10th ಆದಮೇಲೆ ಆಲ್ಮೋಸ್ಟ್ ಒಂದು 12-13 ಇಯರ್ಸ್ ಆದಮೇಲೆ ಐ ವೆಂಟ್ ಟು ಸ್ಕೂಲ್ ಆ್ಯಕ್ಚುಲಿ. ಸೊ ಲಾಸ್ಟ್ ಇಯರು ಹೋಗಿ ನಮ್ಮ ಎಲ್ಲ ಟೀಚರ್ಸ್ಗೂ ಅಲ್ಲಿರುವಂಥ ಸ್ಟೂಡೆಂಟ್ಸ್ಗೆ ಆ್ಯಂಡ್ ಅವ್ರ ಜೊತೆ ಒಂದು ಕಾರ್ಯಕ್ರಮನೂ ಮಾಡಿ ಲೈಕ್ ಒಂದು ಬಿರಿಯಾನಿ ಮಾಡಿಸಿದ್ವಿ ಆ್ಯಂಡ್ ಸಮ್ ಸ್ವೀಟ್ಸು ಎಲ್ಲ ಮಾಡಿಸಿ ಹುಡುಗರಿಗೆ ಕೊಟ್ಟು ಆ್ಯಂಡ್ ಎಸ್ ವಿ ಆರ್ ವೆರಿ ಮಚ್ ಹ್ಯಾಪಿ. ಆ್ಯಂಡ್ ಪಾಯಿಂಟ್ ಏನು ಅಂತಂದರೆ ಅಲ್ಲಿ ಹೋಗಿ ನಮ್ಮ ಟೀಚರ್ಸ್ಗೆಲ್ಲ ಗುರುವಂದನಾ ಕಾರ್ಯಕ್ರಮ ಮಾಡಿದ್ವಿ. ಅವರು ಹೇಳಿದ್ದಿಷ್ಟೇ, ನೋಡಪ್ಪ ನೀನು ಇಲ್ಲಿ ಓದಿ ಒಂದು ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಒಂದು 4-5 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದೆಯಾ ಆ್ಯಂಡ್ ಯು ಆರ್ ಅರ್ನಿಂಗ್ ವೆಲ್ ಎನಫ್, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡಿದ್ದೀರಾ ಆ್ಯಂಡ್ ಎಸ್ ನೀವು ಈ ಸಕ್ಸಸ್ ಆಗಿದ್ದೀರಲ್ವಾ, ಅದೇ ಗುರುಗಳಿಗೆ ದೊಡ್ಡ ಗುರುದಕ್ಷಿಣೆ ಅಂತ ಹೇಳಿದ್ರು. ಐ ಥಿಂಕ್ ಇಟ್ಸ್ ವೆರಿ ಟ್ರೂ ಅನ್ಸುತ್ತೆ. ಸೇಮ್ ವೇ ಇವತ್ತು ಕೂಡ ತುಂಬ ಮೆಸೇಜಸ್ ಬಂದಿದೆ ನನಗೆ. ಆ್ಯಂಡ್ ವಾಟ್ಸಪ್ ಆಗಲಿ, ಯೂಟ್ಯೂಬ್ ಆಗಲಿ, ಟೆಲಿಗ್ರಾಮ್ ಆಗಲಿ, ನಿಮ್ಮ ಎಲ್ಲ ಮೆಸೇಜಸ್ನ ನಾನು ನೋಡ್ತಿದ್ದೀನಿ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಬಿಕಾಸ್ ಆಫ್ ತುಂಬ ಸ್ಟೂಡೆಂಟ್ಸ್ ಒನ್ ರೀಸನ್ ಆ್ಯಂಡ್ ಅದರ್ ಈಸ್ ಸ್ವಲ್ಪ ಕ್ಲಾಸಸ್ ಇರೋದ್ರಿಂದ, ಸ್ವಲ್ಪ ಮೆಂಟರ್ಶಿಪ್ ಆಗಲಿ, ಈ ಥರ ಮೀಟಿಂಗ್ಸ್ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಮೆಸೇಜ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಎನಿವೇ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ವಿಶಸ್. ಇದೇ ರೀತಿ ನಮ್ಮ ಪ್ರೀತಿ, ಗೌರವ, ಅಭಿಮಾನ ನಮ್ಮ ಮೇಲೆ ಇರಲಿ ಅಂತ ಆಶಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫೈನ್. ಸೊ ವಿಲ್ ಡೈರೆಕ್ಟ್ಲಿ ಆನ್ಸರ್ ದ ಕ್ವರೀಸ್. ಓಕೆ, ಯಾ ಫಸ್ಟ್ ಕ್ವರಿ ಬಂದು ಎಲ್ಲರೂ ಕೇಳ್ತಿರೋದು ಮೆಜಾರಿಟಿ ಡೆಮೋ ಕ್ಲಾಸಸ್. ಓಕೆ, ಸೊ ಯಾ ಡೆಮೋ ಕ್ಲಾಸಸ್ ಬಗ್ಗೆನೇ ಮಾತಾಡ್ತೀವಿ. ಜಸ್ಟ್ ಬಿಫೋರ್ ದಟ್ ಜಸ್ಟ್ ಗಿವ್ ಮಿ 2 minutes. ವಿಲ್ ಸಿ ದ ನೆಕ್ಸ್ಟ್ ಕ್ವಶನ್. ಸರ್ ಟೀಚಿಂಗ್ ಸ್ಟೈಲ್ ಯಾವ ಥರ ಇರುತ್ತೆ ಅಂತ ಕೇಳ್ತಿದ್ದಾರೆ ಕ್ಲಾಸಸ್ಸಲ್ಲಿ. ಸಿ ಪ್ರಿಯಾರಿಟಿ ಬೇಸಿಸ್ ಸ್ಟಡಿ ಆಗಲಿ, ಇಲ್ಲ ನಮ್ಮ ಕ್ರ್ಯಾಶ್ ಕೋರ್ಸ್ ಪ್ರಿಲಿಮ್ಸ್ ಆಗಲಿ, ಮೇನ್ಸ್ ಆಗಲಿ, ವಿಲ್ ಫಸ್ಟ್ ಡೀಲ್ ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಅಂದರೆ ಹಿಂದಿನ ವರ್ಷದ ಪ್ರಶ್ನೆಗಳು ಅಂತ ಹೇಳ್ತೀವಲ್ಲ. ಸೊ ಫಸ್ಟ್ ಅದನ್ನ ನಾವು ಟೀಚ್ ಮಾಡ್ತೀವಿ, ಬೋತ್ KS ಆಗಲಿ UPSC ಕ್ವಶನ್ಸ್ ಆಗಲಿ. ಸೊ ದಟ್ ನಿಮಗೆ ಆ ಪಲ್ಸ್ ಇದೆಯಲ್ಲ, ಸೊ ಆ ಪ್ಯಾಟ್ರನ್ನು, ಆ ಟ್ರೆಂಡು ನಿಮಗೆ ಗೊತ್ತಾಗಬೇಕು, ಎಕ್ಸಾಮ್ ಯಾವ ಥರ ಕೇಳ್ತಿದ್ದಾನೆ ಅಂತ. ರೈಟ್, ಈಗ KS ಎಕ್ಸಾಮ್ ನಾವು ಬರೀಬೇಕು ಅಂತಂದರೆ ಮೊದಲು ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅಂತ ನಾವು ತಿಳ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೊಂದು ಐಡಿಯಾ ಬರುತ್ತೆ. ದಟ್ಸ್ ವಾಟ್ ವಿ ನೀಡ್ ಟು ಡೂ ಫಸ್ಟಿಗೆ ನಾವು ಬುಕ್ಸ್ ತಗೊಂಡು ಓದ್ತಾ ಕೂತಿದ್ದೀವಿ ಅಂತಂದರೆ ಇಟ್ ವೋಂಟ್ ಹೆಲ್ಪ್ ಯು ಮಚ್ ಆ್ಯಕ್ಚುಲಿ. ಸೊ ಪಾಯಿಂಟ್ ಏನು ಅಂತಂದರೆ ಒಂಥರ ಹೇಳ್ತೀವಲ್ಲ, ಹಿಟ್ ಟು ದ ಪಾಯಿಂಟ್, ಎಲ್ಲಿ ಪಾಯಿಂಟ್ ಇದೆ, ಎಲ್ಲಿದೆಯೋ ಅದಕ್ಕೆ ಕರೆಕ್ಟಾಗಿ ಹೊಡಿ ಅಂತ, ಸಿಂಪಲ್. ನೆಕ್ಸ್ಟ್ ನೋಡಿ ಸರ್, ಮೊದಲಿಗೆ PBS ಸ್ಟ್ರಾಟಜಿ ಅಂದ್ರೇನು ತುಂಬ ಜನ ಹೇಳ್ತಿದ್ದಾರೆ. ಐ ಥಿಂಕ್ ತುಂಬ ವಿಡಿಯೋಸ್ದಲ್ಲಿ ಹೇಳಿದ್ದೀನಿ, ಬಟ್ ಇಟ್ ಈಸ್ ಪ್ರಿಯಾರಿಟಿ ಬೇಸಿಸ್ ಸ್ಟಡಿ ಅಂತ. ಅಂದರೆ ಒಂದು ಪ್ರಿಯಾರಿಟಿ ಅಂತ ಇರುತ್ತೆ. ಈಗ ನೋಡಿ, ನಮಗೆ ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಲೈಫಲ್ಲಿ, ಒಂದು ಸ್ಟ್ರಗಲ್ಸ್ ಬರ್ತಾ ಇರುತ್ತೆ. ತುಂಬಾ ಸ್ಟ್ರಗಲ್ಸ್ ಅಂತೂ ಎವ್ರಿ ಡೇ ಲೈಫಲ್ಲಿ ನಾವು ಫೇಸ್ ಮಾಡ್ತಾ ಇರ್ತೀವಿ. ನೀವು ವರ್ಕಿಂಗ್ ಪ್ರೊಫೆಷನಲ್ ಆಗಲಿ, ಸ್ಟೂಡೆಂಟ್ ಆಗಲಿ, ನಾವು ಫಸ್ಟು ವಿ ಪ್ರಿಯಾರಿಟೈಸ್ ದ ಥಿಂಗ್ಸ್. ನೋಡಿ, ಈಗ ಎಷ್ಟೇ ಪ್ರಾಬ್ಲಮ್ ಇದ್ರು ಫಸ್ಟು ನಾವು ಫ್ಯಾಮಿಲಿ ಪ್ರಾಬ್ಲಮ್ನ ಅಡ್ರೆಸ್ ಮಾಡ್ತೀವಿ. ಸೇಮ್ ರೈಟ್, ನೀವೇ ಆಗಲಿ ನಾನಾಗಲಿ ಮೊದಲ ಆದ್ಯತೆ ನಮ್ಮ ಏನದು ಕುಟುಂಬ ಅಲ್ವಾ. ಸೊ ಅದೇ ಥರ, ಯಾಕಂದರೆ ದಿಸ್ ಈಸ್ ದ ಪ್ರಿಯಾರಿಟಿ ಫಸ್ಟ್. ಸೇಮ್ ವೇ ಸಿಲೆಬಸ್ ಅಂತ ಬಂದಾಗ, ಒಂದು ಎಕ್ಸಾಮ್ ಅಂತ ಬಂದಾಗ, ದೇರ್ ಆರ್ 80-20 ರೂಲ್. ಒಂದು ಸೈಂಟಿಫಿಕಲಿ ಒಂದು ಅನಾಲಿಸಿಸ್ ಮಾಡಿದಾಗ ದೇರ್ ಈಸ್ ಎ ಕಾನ್ಸೆಪ್ಟ್ ಕಾಲ್ಡ್ 80-20. 80-20 ರೂಲ್ ಏನಂತಂದ್ರೆ 80% ಆಫ್ ದ ಕ್ವಶನ್ಸ್ ಇನ್ ಎನಿ ಎಕ್ಸಾಮ್, ಈವನ್ ನಿಮ್ಮ ಸೆಮಿಸ್ಟರ್ ಎಕ್ಸಾಮ್ಸ್ ತಗೊಳ್ಳಿ ಕಾಲೇಜಲ್ಲಿದ್ದಾಗ, 10th ಎಕ್ಸಾಮ್ಸ್ ತಗೊಳ್ಳಿ, ಈವನ್ UPSC KS ಎಕ್ಸಾಮ್ ಆಗಲಿ, 80% ಆಫ್ ದ ಕ್ವಶನ್ಸ್ ಕಮಿಂಗ್ ಫ್ರಮ್ 20% ಆಫ್ ದ ಸಿಲೆಬಸ್. ಈಗ 150 ಪೇಜ್ ಇದೆ ಒಂದು ಬುಕ್ಕಲ್ಲಿ, 200 ಪೇಜ್ ಇದೆ ಅಂತಂದ್ರೆ 20% ಆಫ್ ದ ಪೇಜಸ್ ಅಷ್ಟೇ ನಿಮ್ಗೆ ಇಂಪಾರ್ಟೆಂಟ್ ಇರುತ್ತೆ. ಲೈಕ್ 40-50 ಪೇಜಸ್ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಯಾಕೆ ಅಂತಂದ್ರೆ ದೇ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ ದ ಎಕ್ಸಾಮ್. ರೈಟ್, ಇಫ್ ಯು ಅನಲೈಸ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಅದು ನಮಗೆ ಗೊತ್ತಾಗುತ್ತೆ, ಸಿಂಪಲ್. ಸೊ ನಾವೇನ್ ಮಾಡಿದೀವಿ ಅಂತಂದ್ರೆ, ನೀವು ಕ್ವಶನ್ ಪೇಪರ್ನ ಅಬ್ಸರ್ವ್ ಮಾಡಿದ್ದೆ, ಅದರಲ್ಲಿ ಯಾವುದೇ ತಗೊಳ್ಳಿ, UPSC ಆಗಲಿ, KPSC ಆಗಲಿ, ಎನಿಥಿಂಗ್. ಸೊ ಅಲ್ಲೇನು ಅಂತಂದ್ರೆ, ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿದೀರಿ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಕೆಲವರು ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಒಂದು ಟ್ಯಾಗ್ ಲೈನ್ ಕೊಡ್ತಾರೆ,
ಇನ್ ಕೆಲವರು ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂತ ಹೇಳ್ತಾರೆ. ಅಂಡ್ ಮೇ ಬಿ ನನ್ನ ವಿಷಯ ಬಂದಾಗ ಪ್ರಿಯಾರಿಟಿ ಬೇಸಿಸ್ ಸ್ಟಡಿ ಅಂತ ಹೇಳ್ತೀನಿ. ಸೊ ಅದರ ಜೊತೆಗೆ ಎಕ್ಸ್ಟ್ರಾ ಏನು ಅಂತಂದ್ರೆ ಆ ಪ್ರಿಯಾರಿಟಿ ಬೇಸಿಸ್ ಸ್ಟಡಿನ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಆಗಲಿ, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಲಿ, ನೀವು ಕ್ವಶನ್ ಪೇಪರ್ ನೋಡಿದ್ರೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಕ್ಸಾಮ್ ಇಲ್ಲಿವರೆಗೂ ಬಂದಿದೀವಿ ಅಂತಂದ್ರೆ ವಿ ಆಲ್ ನೋ ದಟ್. ಬಟ್ ಇಲ್ಲಿ ಏನು ಅಂತಂದ್ರೆ ಅದನ್ನ ಹೇಗೆ ನೆನ್ಪಿಡ್ಬೇಕು, ರೈಟ್? ಅದನ್ನ ನಮ್ಮ ಮೆಮರಿಯಲ್ಲಿ ಹೇಗೆ ಕೂರಿಸ್ಬೇಕು, ಇಲ್ಲಿದ್ರೆ ಮಾತ್ರ ಕ್ವಶನ್ ಪೇಪರ್ ಅಲ್ಲಿ ಬರೆಯೋಕ್ಕಾಗೋದು. ದಟ್ಸ್ ವಾಟ್ ಐ ಎಕ್ಸ್ಪೀರಿಯನ್ಸ್. ನನ್ನ ಒಂದು ಪ್ರಿಪರೇಷನ್ ಕೂಡ ಐ ಥಿಂಕ್ ಹಳೆ ವಿಡಿಯೋದಲ್ಲಿ ಹೇಳಿದೀನಿ. ಫಸ್ಟ್ 4 ಇಯರ್ಸ್ ಪೇಪರ್ ಅಲ್ಲಿ ಬರ್ತಿರ್ಲಿಲ್ಲ. ಐ ಫೀಲ್ ಲೈಕ್ ನಾನು ತುಂಬಾ ಓದಿದ್ದೀನಿ, ತುಂಬಾ ಎಫರ್ಟ್ ಆಗ್ತಿದ್ದೀನಿ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ ಅನ್ಕೋತಿದ್ದೆ. ಬಟ್ ಎಕ್ಸಾಮ್ ಅಂತ ಬಂದಾಗ ಐ ಕಾಂಟ್ ಏಬಲ್ ಟು ಸಾಲ್ವ್ ದೆಮ್. ಈವೆನ್ ದೋ ನಾನು ಡಿಸ್ಟ್ರಿಕ್ಟ್ ಟಾಪರ್, ಕ್ಲಾಸ್ ಟಾಪರ್ ಇನ್ PUC, ಸ್ಟಿಲ್ ಐ ಕಾಂಟ್ ಏಬಲ್ ಟು ಕ್ಲಿಯರ್ ದ ಎಕ್ಸಾಮ್. ಅಫ್ಕೋರ್ಸ್ ನಾನು ಎಕ್ಸಾಗರೇಟ್ ಮಾಡ್ತಿಲ್ಲ ಇದನ್ನ, ಬಿಕಾಸ್ ಆ ಒಂದು ಸ್ಟ್ರಗಲ್ ನಾನು ಫೇಸ್ ಮಾಡಿದ್ದೀನಿ. ಅಂಡ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಐ ಆಮ್ ಟೆಲಿಂಗ್ ದಿಸ್. ಸೊ ಇಲ್ಲಿ ಪಾಯಿಂಟ್ ಏನು ಅಂತಂದ್ರೆ ಆ ಓದಿದ್ದನ್ನ ನೆನ್ಪಿಡ್ಬೇಕು, ನೆನ್ಪಿಟ್ಟಿದ್ದನ್ನ ಎಕ್ಸಾಮ್ ಅಲ್ಲಿ ನಾವು ಬರೀಬೇಕು. ಆಗಲೇ ನಮಗೆ ಆ ಸಕ್ಸಸ್ ಅನ್ನೋ ಸಿಗುವಂಥದ್ದು ಎಕ್ಸಾಮ್ ಅಲ್ಲಿ. ಅಂಡ್ ಇಟ್ಸ್ ಅ ಮೈಂಡ್ ವರ್ಕ್, ನೆನ್ಪಿಡಿ ಆಕ್ಚುಲಿ, ರೈಟ್? ಈಗ ನಾವು ಜಿಮ್ಗೆ ಹೋಗ್ತೀವಿ, ನೀವು ತುಂಬಾ ಜನ ಜಿಮ್ಗೆ ಹೋಗ್ತಿರ್ತೀರಾ, ಏನಕ್ಕೆ ಹೇಳಿ? ಟು ಬಿಲ್ಡ್ ದ ಮಸಲ್ಸ್, ಬೈಸೆಪ್ಸ್ ಆಗಲಿ, ಟ್ರೈಸೆಪ್ಸ್ ಆಗಲಿ, ಕ್ವಾಡ್ರಸೆಪ್ಸ್ ಅಂತೀವಿ. ಅಂದ್ರೆ ಮಸಲ್ಸ್, ನಮ್ಮ ಬಾಡಿಯಲ್ಲಿರುವಂತಹ ಮಸಲ್ಸ್ ನ ಬಿಲ್ಡ್ ಮಾಡ್ಲಿಕ್ಕೆ. ದಟ್ ಇಸ್ ಫಾರ್ ಜಿಮ್. ಅದೇ ಜಿಮ್ ನಾವು ಬ್ರೈನ್ಗೂ ಮಾಡ್ಬೇಕು ಆಕ್ಚುಲಿ. ಇದನ್ನ ಯಾರು ಹೇಳ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ. ಬಟ್ ದಿಸ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ನಮ್ಮ UPSC ಆಗಲಿ KPSC ಜರ್ನಿಯಲ್ಲಿ ನಮ್ಮ ಬ್ರೈನ್ ನ ಟ್ರೈನ್ ಮಾಡಬೇಕು, ರೈಟ್? ದಟ್ಸ್ ವಾಟ್ ಐ ಎಕ್ಸ್ಪ್ಲೇನ್ ಇನ್ ಮೈ ಪ್ರೀವಿಯಸ್ ವಿಡಿಯೋ ಆಲ್ಸೋ. ನನಗೆ ಇದು ಗೊತ್ತಿಲ್ಲದೆ ತುಂಬಾ ವರ್ಷಗಳೇ ಕಳಿತು. ಐ ಎಕ್ಸ್ಪೀರಿಯನ್ಸ್ ದಿಸ್ ಆಕ್ಚುಲಿ, ರೈಟ್? ಸೊ ಆ ಒಂದು ಹಿಂಗೆ ಫಿಲ್ ಮಾಡ್ಬೇಕಲ್ಲ ನಿಮ್ಮ ಬ್ರೈನ್ಗೆ, ಅದನ್ನ ಇಲ್ಲಿ PBS ಕ್ಲಾಸಸ್ ಅಲ್ಲಿ ಕೊಡ್ತೀವಿ. ಎಸ್, PYQ ಸಾಲ್ವ್ ಮಾಡ್ತೀವಿ, ಕ್ಲಾಸಸ್ ಇರುತ್ತೆ, ನೋಟ್ಸ್ ಇರುತ್ತೆ, ಟೆಸ್ಟ್ ಸೀರೀಸ್ ಇರುತ್ತೆ, ಮೆಂಟರ್ಶಿಪ್ ಇರುತ್ತೆ, ಎವ್ರಿಥಿಂಗ್ ವಿಲ್ ಬಿ ದೇರ್. ಅಪಾರ್ಟ್ ಫ್ರಮ್ ದಿಸ್ ಈಸ್ ಅ ವೆರಿ ಯೂನಿಕ್ ಫೀಚರ್. ಅಂಡ್ ಎಸ್ ಸರ್, ಡೆಮೋ ಕ್ಲಾಸಸ್ ನೋಡ್ಬೇಕಾದ್ರೆ ನೋಡಿದ್ಮೇಲೆ ಏನ್ ಮಾಡ್ಬೇಕು? ಸಿ, ಅದು ವರ್ಕ್ ಆಗುತ್ತಾ ಇಲ್ಲ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ದೇರ್ ಆರ್ 3 ಸಿಂಪಲ್ ಸ್ಟೆಪ್ಸ್. ಫಸ್ಟ್ ಒನ್ ತಗೊಳ್ಳಿ. ಇದೇ ಡೆಮೋ ಕ್ಲಾಸಸ್ ನ ಆಲ್ರೆಡಿ ಸರ್ವಿಸ್ ಅಲ್ಲಿ ಇರ್ತಾರೆ, ಲೈಕ್ IAS ಆಗಲಿ, IPS ಆಗಲಿ, IRS ಆಗಲಿ. ನಮ್ಮ ಕರ್ನಾಟಕದಲ್ಲಿ ನಿಮ್ಗೆ ಯಾರಾದ್ರು ಫ್ರೆಂಡ್ಸ್ ಗೊತ್ತಿದ್ರೆ, ನಿಮ್ಮ ಸೀನಿಯರ್ಸ್ ಇದ್ರೆ, ಇಲ್ಲ ನಿಮ್ಮ ಜೂನಿಯರ್ಸ್ ಇದ್ರೆ, ಜಸ್ಟ್ ಶೋ ದಿಮ್, ಒಂದ್ಸರಿ ತೋರಿಸಿ, ಸರ್ ಇದು ವರ್ಕ್ ಆಗುತ್ತಾ ಅಂತ ಕೇಳಿ. ದಟ್ ಇಸ್ ದ ಫಸ್ಟ್ ಒನ್. ಯಾಕಂದ್ರೆ ನಾನು ನೋಡಿದಂಗೆ ತುಂಬಾ ನನ್ನ ಫ್ರೆಂಡ್ಸು, ಸೀನಿಯರ್ಸ್ ಆಗಲಿ, ಈವನ್ ಮೈ ಸ್ಟೂಡೆಂಟ್ಸ್ ಆಗಲಿ, ಅವರಿಗೆ ಈ ಟೆಕ್ನಿಕ್ಸ್ ಆಕ್ಚುಲಿ ಇಂಟರ್ನಲೈಸ್ ಆಗ್ಬಿಟ್ಟಿದೆ. ಅರ್ಥ ಆಯ್ತಾ? ಸೊ ದೇ ಕ್ಯಾನ್ ಏಬಲ್ ಟು ಆನ್ಸರ್. ನೀವು ಕೇಳಿದ ತಕ್ಷಣ ಹೇಳ್ತಾರೆ ಅವ್ರು, ನಾನು ಅಬ್ಸರ್ವ್ ಮಾಡಿದ್ದೀನಿ. ಬಟ್ ಆ ಒಂದು ಹೇಗೆ ಅಂತ ಅವರು ಆ ಒಂದು ಏನದು ಅನಲೈಸ್ ಮಾಡಿರ್ಲಿಲ್ಲ ಅವರು. ಯಾಕೆ ಅಂತಂದ್ರೆ ನಾವು ಎಕ್ಸಾಮ್ ನ ಫೇಲ್ ಆದಾಗ ಮಾತ್ರ ಯೋಚನೆ ಮಾಡ್ತೀವಿ, ಏನು ಯಾಕಿದು ಫೇಲ್ ಆಯ್ತು, ನಾನು ಎಲ್ಲಿ ಮಿಸ್ಟೇಕ್ ಮಾಡಿದೆ, ನಾನು ಈ ತಪ್ಪು ಮಾಡಬಾರ್ದಿತ್ತು, ಇನ್ನೊಂದು ರಿವಿಷನ್ ಮಾಡ್ಬೇಕಿತ್ತು ಅಂತ ಅನಲೈಸ್ ಮಾಡ್ತೀವಿ. ಬಟ್ ಸೆಲೆಕ್ಟ್ ಆಗಿರೋರು ನೋಡಿ, ಅನಲೈಸ್ ಮಾಡೋದಿಲ್ಲ, ಬಿಕಾಸ್ ಅವಶ್ಯಕತೆ ಇರಲ್ಲ. ದಟ್ ಇಸ್ ದ ಮೈನ್ ರೀಸನ್. ಸೊ ಹಂಗಾಗಿ ಯು ಜಸ್ಟ್ ಶೋ ದೆಮ್ ಒನ್ಸ್, ಏನ್ ಹೇಳ್ತಾರೆ ಕೇಳಿ. ದಟ್ ಇಸ್ ದ ಫಸ್ಟ್ ಒನ್. ಸೆಕೆಂಡ್ ಒನ್ ಏನಂದ್ರೆ ವೆರಿ ಸಿಂಪಲ್. ಈಗ ನೀವು ವಿಡಿಯೋ ನೋಡ್ತಾ ಇದ್ದೀರಾ, ಡೆಮೋ ಕ್ಲಾಸಸ್ ನೋಡಿ, ಸೇಮ್ ಕಾನ್ಸೆಪ್ಟ್. ಸೊ ನಾನು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ಡೆಮೋ ಕ್ಲಾಸಸ್ ಅಲ್ಲಿ ಜಿಯೋಗ್ರಫಿಯಲ್ಲಿ ದೇರ್ ಆರ್ ಕಾನ್ಸೆಪ್ಟ್ ಕಾಲ್ಡ್ ಬಾಡಿ ವೇವ್ಸ್ ಅಲ್ಲಿ ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್ ಅಂತ ಬರುತ್ತೆ. ಯು ಜಸ್ಟ್ ಥಿಂಕ್ ಒನ್ಸ್, ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್. ಸೊ ಆ ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್ ಹೇಗೆ ನೆನ್ಪಿಡ್ಬೇಕು? ಎಂಟೈರ್ ಆಲ್ಮೋಸ್ಟ್ 8 ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. ಅದನ್ನ ನೀವೇನ್ ಮಾಡಿ, ನೀವು ಓದಿ ವಿಡಿಯೋ ಏನೇದು ಒಂದ್ಸರಿ ನೋಡಿ, ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಅದೇ ಕ್ವಶನ್ ನ ನಿಮ್ಮ ಫ್ರೆಂಡ್ಸ್ ನ ಕೇಳಿ, ಹೂ ಆರ್ ಪ್ಯಾರಲಲ್ಲಿ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್. ಸೊ ಅವ್ರು ಹೇಳ್ತಿದಾರಾ, ಅಷ್ಟು ಫೀಚರ್ಸ್ ಹೇಳ್ತಿದಾರಾ, ಯು ಜಸ್ಟ್ ಚೆಕ್ ಇಟ್ ಒನ್ಸ್. ಯಾಕೆಂತಂದ್ರೆ ಇದು ವರ್ಕ್ ಆಗುತ್ತೆ ಇಲ್ಲ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಸಿ, ನಾನು ಕೊಡ್ತೀನಿ ವಿಡಿಯೋಸ್, ಇಟ್ಸ್ ನಾಟ್ ಎ ಬಿಗ್ ಡೀಲ್. ಬಟ್ ಅದು ನಿಮ್ಗೆ ವರ್ಕ್ ಆಯ್ತಾ, ಯು ಹ್ಯಾವ್ ಟು ಚೆಕ್ ದಟ್, ರೈಟ್? ಹೇಳ್ತಾರಲ್ಲ, ನೀವು ಕಾರ್ ತಗೊಳಕ್ ಹೋಗ್ಲಿ, ಬೈಕ್ ತಗೊಳಕ್ ಹೋಗ್ಲಿ, ಇವನ್ ಸೈಕಲ್ ತಗೊಳಕ್ ಹೋದ್ರು ಟೆಸ್ಟ್ ಡ್ರೈವ್ ಅಂತ ಮಾಡ್ತೀವಿ, ಅದು ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ. ಸೇಮ್ ವೇ ಈ ಡೆಮೋ ಕ್ಲಾಸಸ್ ಈಸ್ ಲೈಕ್ ಎ ಟೆಸ್ಟ್ ಸ್ಟೆಪ್. ದಟ್ ಇಸ್ ದ ಸೆಕೆಂಡ್ ಸ್ಟೆಪ್. ಥರ್ಡ್ ಒನ್ ಏನ್ ಮಾಡಿ ಅಂತಂದ್ರೆ, ನಾನೀಗ ಮಾಡ್ತೀನಲ್ಲ, ನಿಮ್ಗೆ ಕ್ಲಾಸ್ ನೋಡ್ತೀರಲ್ಲ, ಆಲ್ಮೋಸ್ಟ್ 1.5 hour ಕೊಟ್ಟಿದ್ದೀನಿ. ಆ 1.5 hour ನೀವು ಕಾನ್ಸೆಪ್ಟ್ಸ್ ನೋಡ್ಬಿಟ್ಟು ಯು ಜಸ್ಟ್ ಅಪ್ಲೈ ಇನ್ ದ ಟೆಸ್ಟ್ ಸೀರೀಸ್. ಟೆಸ್ಟ್ ಸೀರೀಸ್ ಅಲ್ಲಿ ಅದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಸಾಲ್ವ್ ಮಾಡಿ. ಇಫ್ ಯು ಆರ್ ಏಬಲ್ ಟು ಏನದು ಆನ್ಸರ್ ದ ಕ್ವಶನ್ಸ್ ಅಂತ ಅಂದ್ರೆ ಡೆಫಿನೆಟ್ಲಿ ಇಟ್ ವರ್ಕ್ಸ್. ದಟ್ಸ್ ವಾಟ್ ದ ಪರ್ಪಸ್ ವಿ ಆರ್ ಡೂಯಿಂಗ್, ರೈಟ್? ಎಕ್ಸಾಮ್ ಒಂದು ಗೌರ್ಮೆಂಟ್ ಎಕ್ಸಾಮ್ ಅಂತ ಬಂದಾಗ ಅವ್ರು ಎಕ್ಸಾಮ್ ಕೊಡ್ತಾರೆ, ನಾವು ಸಾಲ್ವ್ ಮಾಡಬೇಕು. ದಟ್ಸ್ ಮೋರ್ ದೆನ್ ಎನಫ್ ಟು ಕ್ಲಿಯರ್ ದ ಎಕ್ಸಾಮ್. ಸೊ ಈ 3 ಸ್ಟೆಪ್ ನ ಫಾಲೋ ಮಾಡಿ. ಗಾಟ್ ಇಟ್? ಸೊ ಯಾ, ದಿಸ್ ಈಸ್ ಆಲ್ ಅಬೌಟ್
ಡೆಮೋ ಕ್ಲಾಸಸ್ ನಂತರ ಏನ್ ಮಾಡ್ಬೇಕು ಅಂತ. ಅಂಡ್ ಒನ್ ಮೋರ್ ಏನು ಅಂತಂದ್ರೆ, ಆ ಡೆಮೋ ಕ್ಲಾಸಸ್ ನೋಡಿ ಬಂದು ಇಲ್ಲಿ ನೀವು ಹೇಳಿ, ಆಕ್ಚುಲಿ ಇದೇ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ಹೌ ಇಟ್ ಫೀಲ್ಸ್ ಅಂತ. ಗಾಟ್ ಇಟ್? ಅಂಡ್ ಫೈನಲಿ, ಸರ್ ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಅಂತ ಕೇಳ್ತಾರೆ ತುಂಬಾ ಜನ. ನನ್ನ ಥಿಂಕ್ ತುಂಬಾ ಫ್ರೆಶರ್ಸ್ ಕೇಳ್ತಿದ್ರು, ಸರ್ ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ, ಇದು ಅವಶ್ಯಕತೆ ಇದೆಯಾ ಅಂತ. ವೆರಿ ಸಿಂಪಲ್, ಸೇಮ್. ಸೊ ಇದಕ್ಕೆ ನೀವೇನ್ ಮಾಡಿ ಅಂತಂದ್ರೆ, ಸಿಂಪಲ್, ಈ ವಿಡಿಯೋನ ನಾನು ಕೊಡುವಂತ ಡೆಮೋ ಕ್ಲಾಸಸ್ ನ ಯು ಜಸ್ಟ್ ಶೋ ಟು ಆಲ್ರೆಡಿ ಸರ್ವಿಸ್ ಅಲ್ಲಿ ಇರುವಂತವ್ರು, ಆಲ್ರೆಡಿ ಸಕ್ಸಸ್ ಆಗಿರೋರು, ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡಿದವರಿಗೆ ತೋರಿಸಿ. ಅವರು ರೆಸ್ಪಾನ್ಸ್ ಯಾವ ತರ ಕೊಡುತ್ತೆ ಕೇಳಿ. ಸೇಮ್ ಥಿಂಗ್ ಯು ಜಸ್ಟ್ ಟೋಲ್ಡ್ ಮಿ. ಐ ಮೀನ್, ನೀವು ನಮ್ಮನ್ನು ಕಾಂಟ್ಯಾಕ್ಟು ಮಾಡ್ಬೋದು, ಕಾಮೆಂಟು ಮಾಡ್ಬೋದು, ವಾಟ್ಸಪ್ ಅಲ್ಲೂ ಅವೈಲೇಬಲ್ ಇದೀವಿ, ಟೆಲಿಗ್ರಾಮ್ ಅಲ್ಲೂ ಇದೀವಿ. ಯು ಜಸ್ಟ್ ಐ ಮೀನ್ ಮೆಸೇಜಸ್ ಯಾವ ತರ ಅನಿಸ್ತು ಅಂತ. ಅಂಡ್ ಇಟ್ ವಿಲ್ ಹೆಲ್ಪ್ಸ್ ಅಸ್ ಆಲ್ಸೋ. ಸೊ ನಮಗೂ ಹೆಲ್ಪ್ ಆಗುತ್ತೆ, ಬಿಕಾಸ್ ಇಟ್ಸ್ ಆಲ್ ಅಬೌಟ್ ಇಂಪ್ರೂವ್ಮೆಂಟ್, ರೈಟ್? ಫೈನಲ್ ಅಂತ ಯಾವ್ದು ಇರಲ್ಲ, ಇಟ್ಸ್ ಆಲ್ ಅಬೌಟ್ ಇಂಪ್ರೂವ್ಮೆಂಟ್. ನಾವು ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೋತೀವಿ. ಅಂಡ್ ಇಫ್ ಯು ವಾಂಟ್ ಟು ಟಾಕ್ ಪರ್ಸನಲಿ, ಯು ಕ್ಯಾನ್ ಡೈರೆಕ್ಟ್ಲಿ ಕಮ್ ಅಂಡ್ ಟಾಕ್ ವಿತ್ ಆಸ್ ವೆಲ್. ಗಾಟ್ ಇಟ್? ಅಂಡ್ ಎಸ್, ಐ ಟೋಲ್ಡ್ ಯು ಫಸ್ಟ್ ಕ್ವಶನ್ ನಾನು ಅಡ್ರೆಸ್ ಮಾಡ್ತೀನಿ ಅಂತ. ಸಿ, ಡೆಮೋ ಕ್ಲಾಸಸ್ ಬಗ್ಗೆ ನೋಡೋಣ ಬನ್ನಿ. ಸೊ ಸಿಂಪಲ್, ನೀವೇನ್ ಮಾಡಿ ಅಂತಂದ್ರೆ, ಜ್ಞಾನಮೇಧ.IAS.com. ಸೊ ಗೂಗಲ್ಗೆ ಹೋಗಿ, ಕ್ರೋಮ್ಗೆ ಹೋಗಿ, ನೀವು ಟೈಪ್ ಮಾಡಿ, ಸರ್ಚ್ ಕೊಡಿ. ಎಸ್, ಸ್ವಲ್ಪ ಲೋಡ್ ಆಗ್ತಿದೆ. ಎಸ್, ಫೈನ್ ಎನಫ್. ಸೊ ಇಲ್ಲಿ ನಿಮಗೆ ನಮ್ಮ ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನೀವು ಕೋರ್ಸಸ್ ಮೇಲೆ ಕ್ಲಿಕ್ ಮಾಡಿ. ಒನ್ ಸೆಕೆಂಡ್. ಯಾ, ಕೋರ್ಸಸ್ ಮೇಲೆ ಕ್ಲಿಕ್ ಮಾಡಿ. ಕೋರ್ಸಸ್ ಬಂದು ಇಲ್ಲೆಲ್ಲ ಇದೆ. ನೀವು ಇದನ್ನೇನ್ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಿ. ಇಲ್ಲಿದೆ ನೋಡಿ, ಡೆಮೋ ಕ್ಲಾಸಸ್ ಫಾರ್ KS ಜ್ಞಾನಮೇಧ.IAS ಅಂತ. ಇಲ್ಲಿ ಸ್ಟಾರ್ಟ್ ಲರ್ನಿಂಗ್ ಅಂತ ಬರ್ತಿದೆ ನೋಡಿ. ಯು ಜಸ್ಟ್ ಕ್ಲಿಕ್ ಆನ್ ಸ್ಟಾರ್ಟ್ ಲರ್ನಿಂಗ್ ಅಂತ. ಸೊ ಮೇ ಬಿ ಸ್ವಲ್ಪ ನೆಟ್ ಸ್ಲೋ ಇದೆ, ಲೋಡ್ ಆಗುತ್ತೆ, ಬಟ್ ಡೋಂಟ್ ವರಿ. ನಿಮ್ದು ಲೈಬ್ರರಿಲಿ ಇದ್ರೆ, ಇಲ್ಲ ನಿಮ್ದು ನೆಟ್ ಫಾಸ್ಟ್ ಇದ್ರೆ, ಡೆಫಿನೆಟ್ಲಿ ಇಟ್ ವರ್ಕ್ಸ್. ಇಲ್ಲಿ ನೋಡಿ, ಡೈರೆಕ್ಟ್ ಆಗಿ ವರ್ಲ್ಡ್ ಜಿಯೋಗ್ರಫಿ ಕ್ಲಾಸ್ 1, ವರ್ಲ್ಡ್ ಜಿಯೋಗ್ರಫಿ 2, ಅಂಡ್ ನಿಮ್ಗೆ ಅದೇ ರೀತಿ KS PYQs ಕೂಡ ಯಾವ ತರ ಇದೆ. ಡೆಮೋ ಕ್ಲಾಸಸ್, ದೀಸ್ ಆರ್ ಆಲ್ ಕಂಪ್ಲೀಟ್ಲಿ ಫ್ರೀ. ಅಂಡ್ ಇಲ್ಲಿ ಯಾವುದೇ ನಿಮಗೆ ಫೀ ಇಲ್ಲ ಡೆಮೋ ಕ್ಲಾಸಸ್ಗೆ. ಅಂಡ್ ಇಲ್ಲೆಲ್ಲ ಅಪ್ಲೋಡ್ ಮಾಡಿದೀವಿ. ಯು ಜಸ್ಟ್ ಚೆಕ್ ಇಟ್ ಒನ್ಸ್. ದೆನ್ ಇಲ್ಲೇ ಕೊಟ್ಟಿದ್ದೀವಿ ನೋಡಿ, ಸ್ಯಾಂಪಲ್ ನೋಟ್ಸ್ ಕೂಡ ಕೊಟ್ಟಿದ್ದೀವಿ. ನೀವು ಸ್ಯಾಂಪಲ್ ನೋಟ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂತಂದ್ರೆ ಅದು ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಒನ್ ಸೆಕೆಂಡ್, ಥಿಂಗ್ ಸ್ವಲ್ಪ ಲೋಡ್ ಆಗ್ತಿದೆ. ಎಸ್, ನೀವು ಡ್ರೈವ್ ನ ಕ್ಲಿಕ್ ಮಾಡಿದ್ದೀರಾ ಅಂತಂದ್ರೆ ನಿಮಗೆ ಸ್ಯಾಂಪಲ್ ನೋಟ್ಸ್ ಕೂಡ ಓಪನ್ ಆಗುತ್ತೆ. ಎಸ್, ಸೊ ಇದೇ ರೀತಿ ಇಲ್ಲಿ ನೋಡಿ. ಸೊ ಯಾ, ಜಿಯೋಗ್ರಫಿ ಸ್ಯಾಂಪಲ್ ನೋಟ್ಸ್ ಅಂತಿದೆ, ಸ್ಯಾಂಪಲ್ ನೋಟ್ಸ್ ಪಾಲಿಟಿ, ಜಿಯೋಗ್ರಫಿ ಕನ್ನಡ ಸ್ಯಾಂಪಲ್. ಸೊ ಯು ಕ್ಲಿಕ್ ಆನ್ ಎನಿಥಿಂಗ್. ನಮ್ಮ ನೋಟ್ಸ್ ಆಗಲಿ, ಟೆಸ್ಟ್ ಸೀರೀಸ್ ಆಗಲಿ, ಬೋತ್. ಇಲ್ಲಿ ನಿಮಗೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೂ ಕೂಡ ಇರುತ್ತೆ, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ಇದ್ದೇ ಇರುತ್ತೆ. ಯು ಜಸ್ಟ್ ಕ್ಲಿಕ್ ಆನ್ ದಟ್. ಸೊ ಐ ಥಿಂಕ್ ಇದು KS ಮೇನ್ಸ್ ಸಿಲೆಬಸ್ ಅಂಡ್ PYQ. ಸೊ ಇದೇ ತರ ನೀವು PDF ನ ಓಪನ್ ಮಾಡಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ದಿಸ್ ಇಸ್ ಆಲ್ ಕಂಪ್ಲೀಟ್ ರಿಲೇಟೆಡ್ ಟು ಡೆಮೋ ಕ್ಲಾಸಸ್ ಅಂಡ್ ನೋಟ್ಸ್. ಎಲ್ಲವೂ ತುಂಬಾ ಜನ ಕೇಳ್ತಿದ್ರು, ದಟ್ಸ್ ವೈ ನಿಮ್ಗೆ ಇಲ್ಲಿ ಅಪ್ಲೋಡ್ ಮಾಡಿದೀವಿ. ಯು ಕ್ಯಾನ್ ಚೆಕ್ ಇಟ್ ಔಟ್. ಫೈನಲಿ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ಸರ್ ಈ ಕ್ಲಾಸಸ್ ಓನ್ಲಿ ಫಾರ್ KS ಆರ್ ಯಾರಿಗ್ಯಾರಿಗೆ ಯೂಸ್ ಆಗುತ್ತೆ ಅಂತ. ಸಿ, ಮೈ ಪಾಯಿಂಟ್ ಹಿಯರ್ ಈಸ್, ವೆದರ್ ಯು ಆರ್ ಪ್ರಿಪೇರಿಂಗ್ ಫಾರ್ UPSC IAS ಎಕ್ಸಾಮ್, KPSC ಆಗಲಿ, ಈವನ್ ಗ್ರೂಪ್ B ಆಗಲಿ, ಗ್ರೂಪ್ C ಆಗಲಿ, ಗ್ರೂಪ್ D ಆಗಲಿ. ಅಂಡ್ ಒಬ್ಬ ಸ್ಟೂಡೆಂಟ್ ಇದ್ದಾರೆ ನಮ್ದು, ಆಕ್ಚುಲಿ ಲಾಸ್ಟ್ ಇಯರ್, ಸೊ 2024 ಅಲ್ಲಿ ಪರಿಚಯ ಆಗಿದ್ದವರು. ಶಿ ಇಸ್ ಪ್ರಿಪೇರಿಂಗ್ ಫಾರ್ PC, ನಾಟ್ ಪ್ರಿಪೇರಿಂಗ್, ಶಿ ಇಸ್ ಆಲ್ರೆಡಿ ವರ್ಕಿಂಗ್ ಆಸ್ ಎ PC, ಪೊಲೀಸ್ ಕಾನ್ಸ್ಟೇಬಲ್. ಅವರು ಬಂದು ಜಸ್ಟ್ ಹಿಂಗೆ ಮಾತಾಡ್ಬೇಕಾದ್ರೆ ಅವರ ಒಂದು ಮೇ ಬಿ ಕಸಿನ್ಸ್ ನ ಕರ್ಕೊಂಡ್ ಬಂದಿದ್ರು ಜಾಯ್ನ್ ಮಾಡಿಸ್ಲಿಕ್ಕೆ ಬ್ಯಾಚ್ಗೆ. ಬಂದು ಹೇಳಿದ್ರು, ಸರ್ ನೀವೇ, ನಾವು ಹಿಂಗೆ ಮಾತಾಡ್ಬೇಕಾದ್ರೆ ನೀವ್ ಯಾಕೆ ಟ್ರೈ ಮಾಡಬಾರ್ದು, ನೀವು ಆಲ್ರೆಡಿ PC ಅಲ್ಲಿ ಇದ್ದೀರಾ, ವೈ ಕಾಂಟ್ ಯು ಟ್ರೈ, ತುಂಬಾ ನಿಮಗೂ ತುಂಬಾ ಆಸ್ಪಿರೇಷನ್ಸ್ ಇದಾವೆ ಅಂತ ಕೇಳಿದಾಗ, ಶಿ ಟೋಲ್ಡ್ ಒನ್ ಥಿಂಗ್, ಸರ್ ನಾನು PC ಗೆ ಸಾಕು, ನನಗೆ ಅದಕ್ಕಿಂತ ಜಾಸ್ತಿ ನಂದು ಅಷ್ಟೊಂದು ನಾಲೆಡ್ಜು ಇಲ್ಲ, ಅಷ್ಟೊಂದು ಟ್ಯಾಲೆಂಟ್ ಇಲ್ಲ ಸರ್ ನನಗೆ ಅಂತ ಶಿ ಟೋಲ್ಡ್ ದಟ್. ದೆನ್ ನಾ ಹೇಳಿದೆ, ಒಂದು ಹಾಫ್ ಅನ್ ಅವರ್ ಮಾತಾಡಿದ್ವಿ. ನೋಡಿ, ನಿಮಗೆ ನೀವೇ ಯು ಆರ್ ಪ್ರಿಪೇರಿಂಗ್ ಫಾರ್ KS, ಅವ್ರು KS ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರು, ಆದ್ರೆ ಕಂಪ್ಲೀಟ್ ಇರ್ಲಿಲ್ಲ. ಶಿ ಹ್ಯಾಸ್ ದಟ್ ಡೌಟ್ ಆಕ್ಚುಲಿ. ಏನ್ ಮಾಡಿದ್ರು, ಎಸ್, ಒಂದು 15 days ಎಕ್ಸಾಮ್ ಇದ್ದಾಗ ನೀವು ನಮ್ಮ ಹತ್ರ ಬನ್ನಿ, ರೈಟ್? ಇಲ್ಲೇ ಇದೇ ರೂಮ್ ಅಲ್ಲೇ ವಿ ಹ್ಯಾವ್ ಸಿಟ್ ಟುಗೆದರ್, ಆಲ್ಮೋಸ್ಟ್ 5 to 6 ಮೆಂಬರ್ಸ್ ನಮ್ಮ ಜೊತೆ ಕೂತ್ಕೊಳ್ಳಿ ಅಂತ ಹೇಳಿದ್ವಿ. ಬಟ್ ಅವ್ರು ಏನ್ ಮಾಡಿದ್ರು, ಸರ್ ಆಗಲ್ಲ ಅಂತಂದ್ರು. ದೆನ್ ವಿ ಹ್ಯಾವ್ ರೆಕಾರ್ಡೆಡ್, ಸೇಮ್ ನಾವಿಲ್ಲೇನು ಮಾತಾಡಿದ್ವಲ್ಲ ಅದನ್ನ ರೆಕಾರ್ಡ್ ಮಾಡಿ ವಿ ಹ್ಯಾವ್ ಪ್ರೊವೈಡೆಡ್ ಟು ಹರ್. ಸೊ ಶಿ ಅಂಡ್ ಆಲ್ಮೋಸ್ಟ್ KS ಪ್ರಿಲಿಮ್ಸ್ ಆದ್ಮೇಲೆ ಫಸ್ಟ್ ನಮಗೆ ನಮ್ಮ ಹತ್ರ ಬಂದು ಮಾತಾಡಿದ್ರು, ಆಫೀಸ್ಗೆ ಬಂದು ಮಾತಾಡಿ ಹೇಳಿದ್ರು, ಸರ್ ಐ ಹ್ಯಾವ್ ಕ್ಲಿಯರ್ ದ KS ಪ್ರಿಲಿಮ್ಸ್ ಅಂತ. ಶಿ ಪ್ರಿಪೇರಿಂಗ್ ಫಾರ್ PC,
ಅದೇ ಇಲ್ಲಿ ಕಡಿಮೆ ಅಂತ ಹೇಳ್ತಿಲ್ಲ, ಅವರ ಮೈಂಡ್ ಸೆಟ್ ನೋಡಿ. ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದವರು, ಬರೀ PC ಸಾಕು ಅಂತ ಹೇಳಿದವರು KS ಪ್ರಿಲಿಮ್ಸ್ ಎಕ್ಸಾಮ್ ನ ಕ್ಲಿಯರ್ ಮಾಡಿದ್ರು, ಓನ್ಲಿ ಬಿಕಾಸ್ ಆಫ್ PBS, ಪ್ರಿಯಾರಿಟಿ ಬೇಸ್ಡ್ ಸ್ಟಡಿ ಕ್ಲಾಸಸ್. ಐ ಆಮ್ ನಾಟ್ ಎಕ್ಸಾಗರೇಟಿಂಗ್ ದ ಥಿಂಗ್ಸ್. ಇದೇ ತರ ತುಂಬಾ ಜನ ಇದ್ದಾರೆ. ಅಂಡ್ ಇನ್ವೈಸ್ ಅಲ್ಲಿ ತುಂಬಾ ಸ್ಟೂಡೆಂಟ್ಸ್ ಈಗ KS ಆಲ್ರೆಡಿ PBS ಕ್ಲಾಸಸ್ ನ ತಗೊಂಡಿದ್ದಾರೆ. ಯು ಕ್ಯಾನ್ ಆಸ್ಕ್ ದೆಮ್ ಒನ್ಸ್, ಸೊ ಕ್ಲಾಸಸ್ ಯಾವ ತರ ಇದೆ ಅಂತ. ಅಂಡ್ ಈಗಂತೂ ನೀವು ಕೇಳೋ ಅವಶ್ಯಕತೆನೂ ಇಲ್ಲ, ಯು ಕ್ಯಾನ್ ಆಸ್ಕ್ ದೆಮ್. ಅದರ್ವೈಸ್ ಡೈರೆಕ್ಟ್ ಆಗಿ ನೀವು ಡೆಮೋ ಕ್ಲಾಸಸ್ ನ ವಾಚ್ ಮಾಡಬಹುದು. ಗಾಟ್ ಇಟ್? ಸೊ ದಿಸ್ ಈಸ್ ಆಲ್ ಫಾರ್ ಟುಡೇ. ಅಂಡ್ ಎಸ್, ಡೆಫಿನೆಟ್ಲಿ ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಾಮೆಂಟ್ಸ್ ಒನ್ಸ್ ಯು ವಾಚ್ ದ ವಿಡಿಯೋ. ಸೊ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಅಂಡ್ ಇಫ್ ಯು ಹ್ಯಾವ್ ಎನಿ ಕ್ವರೀಸ್, ಪ್ಲೀಸ್ ಡೂ ಕಾಲ್ ಅಸ್. ಸೊ ನಿಮ್ಗೆ ಏನೇ ಕ್ವರೀಸ್ ಇದ್ರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ಲಿ ನಮ್ಮ ಟೀಮು ನಿಮಗೆ ಅಪ್ರೋಚ್ ಮಾಡ್ತೀವಿ. ಗಾಟ್ ಇಟ್? ಸೊ ನಂಬರ್ ಬಂದು 9380498393. ಸೊ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಸರ್ ವಿ ಐ ಮೀನ್ ವೆರಿ ಮಚ್ ಹ್ಯಾಪಿ ಟು ಅಡ್ರೆಸ್ ಯು. ಥ್ಯಾಂಕ್ ಯು. ಅಂಡ್ ಎಸ್, ಈ ವಿಡಿಯೋನ ಶೇರ್ ಮಾಡಿ ಅಂಡ್ ಟೇಕ್ ದೇರ್ ಒಪಿನಿಯನ್ ಆಸ್ ವೆಲ್. ಸೊ ಮೇ ಬಿ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಿದ್ರೆ ಶೇರ್ ದೆಮ್, ಟೇಕ್ ದ ಎಕ್ಸ್ಪೀರಿಯನ್ಸ್, ಅವರ ಒಂದು ರಿವ್ಯೂನ ಕೇಳಿ. ದೆನ್ ಯು ಕ್ಯಾನ್ ಚೂಸ್ ವೆದರ್ ಯು ವಾಂಟ್ ದೀಸ್ ಕ್ಲಾಸಸ್, ಇಲ್ಲ ನಿಮ್ಮ ಅಪ್ರೋಚ್ನ ಚೇಂಜ್ ಮಾಡಿ. ವಿಡಿಯೋ ನೋಡಿದಿರ ಅಂತಂದ್ರೆ ಅಲ್ಲಿ ಎಕ್ಸ್ಪ್ಲೇನ್ ದೇರ್ ಆಲ್ಸೋ. ಸೊ ನೀವೇನು ಮಾಡಬೇಕು ಅಂತ. ಅಂಡ್ ಎಸ್, ಒನ್ಸ್ ಅಗೇನ್ ಫೈನಲಿ ಈ ಗುರು ಪೂರ್ಣಿಮೆಯ ದಿನದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಈ ಒಂದು ವರ್ಷ ನಿಮ್ಮ ಒಂದು ಗುರಿ ಕಡೆ ಒಂದು ಕನ್ಸಿಸ್ಟೆನ್ಸ್, ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಅಪ್ಲೈ ಮಾಡಿ ರೈಟ್ ವೇ ಅಲ್ಲಿ ಹೋಗಿ ನಿಮ್ಮ ಗೋಲ್ ರೀಚ್ ಆಗಲಿ ಅಂತ ಮನಸ್ಫೂರ್ತಿಯಾಗಿ ಬೇಡಿಕೆ ಮಾಡ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ ಯು. ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ.